ಎಲ್ರಿಗೂ ನನ್ನ ನಮಸ್ಕಾರ. ನಿನ್ನೆ ದಿವಸ ಜೀವಂತಿಕೆಯಿಂದ ಜೀವಿಸೋಣ ಅಂತ ಹೇಳಿದ್ವಿ. ಆ ಒಂದು ಸಣ್ಣ ನಿರ್ಧಾರವನ್ನು ತೆಗೆದುಕೊಳ್ಳೋ ಥರ ನಮ್ಮ ಮನಸ್ಸನ್ನು ನಾವು ಆ ಕಡೆಗೆ ಕರ್ಕೊಂಡು ಹೋದ್ವಿ. ಜೀವಂತಿಕೆಯಿಂದ ಜೀವಿಸೋದು ಹೇಗೆ? ಮೊದಲನೇದು, ನಾನೊಂದು ಸಣ್ಣ ವಿಚಾರವನ್ನು ಹಂಚ್ಕೋತೀನಿ. ಸುಮ್ಮನೆ ನಮ್ಮನ್ನು ನಾವು ಗಮನಿಸ್ಕೊಂಡು ನೋಡೋಣ. ಇಲ್ಲಾಂದರೆ ನಾನು ನನ್ನ ನೆನ್ನೆಯ ನೆನಪುಗಳಲ್ಲಿ ಬದುಕ್ತಾ ಇರ್ತೀನಿ, ಇಲ್ಲ ನಾಳೆಯ ಆಲೋಚನೆಗಳಲ್ಲಿ ಬದುಕ್ತಾ ಇರ್ತೀನಿ. ಇವತ್ತು ಈ ಕ್ಷಣ ಮಾಡ್ತಾ ಇರ್ತೀನಿ, ಬದುಕ್ತಾ ಇರ್ತೀನಿ, ಅದು ಹೊಟ್ಟೋಗ್ಬಿಟ್ಟಿರುತ್ತೆ. ಯಾವ ಥರ? ಒಂದು ಸಣ್ಣ ಉದಾಹರಣೆ ಹೇಳೋದಾದರೆ, ನಮ್ಗೆ ಯಾರೋ ಒಂದು ವರ್ಷದ ಹಿಂದೆ ಯಾರೋ ಏನೋ ನೋವು ಮಾಡಿದ್ರು ಅಂತ ಇಟ್ಕೊಳ್ಳಿ. ಅದನ್ನು ಆ ಕ್ಷಣಕ್ಕೆ ಸಾಂದರ್ಭಿಕವಾಗಿ ತಗೊಂಡು ಕ್ಷಮಿಸಿ ಬಿಟ್ಬಿಡೋದಿಲ್ಲ ನಾವು ಅದನ್ನು. ಅಯ್ಯೋ ಅವ್ರು ಆವತ್ತು ನನಗೆ ಹಂಗಂದಿದ್ರು, ಆವತ್ತು ನನ್ನ ಜೀವನದಲ್ಲಿ ನಡೆದು ಹೋಗಿತ್ತು, ಆವತ್ತಾಗೋಗಿತ್ತು, ಇದನ್ನೇ ಇಟ್ಕೊಂಡು ಇವತ್ತಿಗೂ ಅಷ್ಟೇ ಹೊಸತಾಗಿ ಅದನ್ನು ನವೀಕರಿಸಿ ಪ್ರತಿ ಸತಿನೂ ರಿನಿವಲ್ ಮಾಡಿ ಹೊಸದಾಗಿ ದುಃಖ ತುಂಬಿಕೊಂಡು ಹೊಸದಾಗಿ ನೋವನ್ನು ತಂದುಕೊಂಡು ಹೊಸದಾಗಿ ಅನುಭವಿಸ್ತೀವಿ. ಆವತ್ತಾಗಿದ್ದ ಗಾಯಕ್ಕೆ ಇವತ್ತು ಅಳ್ತೀವಿ. ಇದು ಮೂರ್ಖತನ ಅಲ್ವಾ? ಎಲ್ಲಿವರೆಗೆ ಅದನ್ನು ಒಳಗಡೆ ಹಿಡಿದಿಟ್ಕೊಳ್ಳೋದ್ರಿಂದ ಆಗೋ ಪ್ರಯೋಜನ ಏನು? ಅದರಿಂದ ಏನಾದರೂ ಉಪಯೋಗ ಇದೆಯಾ? ಇಲ್ಲ. ನಮ್ಮನ್ನು ಸದಾ ದುಃಖದಲ್ಲೋ, ಸದಾ ಭ್ರಮೆಯಲ್ಲೋ, ಸದಾ ಒಂದು ವಿಚಿತ್ರವಾದ ಸ್ಥಿತಿಯಲ್ಲಿ ನಮ್ಮನ್ನು ಅದು ಉಳಿಸುತ್ತೆ. ಮತ್ತು ಇನ್ನೊಂದೇನು, ನಮ್ಮ ನಾಳೆಯ ಕನಸುಗಳ ಬಗ್ಗೆ ನಿರಂತರವಾಗಿ ಕನಸು ಕಟ್ಕೋತೀವಿ, ಆಲೋಚನೆ ಮಾಡ್ತೀವಿ. ನಾಳೆನ ಯೋಚನೆ ಮಾಡ್ತಾ ಮಾಡ್ತಾ ಇವತ್ತು ಬದುಕ್ತಾ ಇರ್ತೀವಿ. ಆದರೆ ಯೋಚನೆ ಮಾಡಬೇಕಾಗಿರೋದು ನಾಳೆ ಅನ್ನೋದು ಇದ್ದೇ ಇದೆಯಾ? ಯಾರಿಗೆ ಯಾವ ಗ್ಯಾರಂಟಿ ಇದೆ ನಾಳೆ ನಾನು ಬದುಕೇ ಇರ್ತೀನಿ ಅಂತ ಹೇಳೋವಂಥದ್ದು? ಗೊತ್ತಿಲ್ಲ. ಇಲ್ಲಿರೋದೆಲ್ಲ ಅನಿಶ್ಚಿತತೆ. ನಾವು ಹಂಬಲಿಸ್ಬೋದು, ಆಸೆ ಪಡ್ಬೋದು, 100 ವರ್ಷ ಎಲ್ಲರೂ ಬದುಕಿರೋಣ, ಸಂತೋಷವಾಗಿ ಬದುಕಿರೋಣ. ಅದೇ ನನ್ನ ಹಾರೈಕೆ ಕೂಡ. ಆದರೆ ಬದುಕಿರುವಾಗ ಸಂಪೂರ್ಣ ಜೀವನವನ್ನು ಅನುಭವಿಸಿ ಜೀವನದ ಸಾರವನ್ನು ಪಡ್ಕೊಂಡು ಜೀವಿಸೋಣ ಅನ್ನೋದೇನೇನೆ. ನಾಳೆ ಬಗ್ಗೆ ಯೋಚನೆ ಮಾಡೋದು ತಪ್ಪಲ್ಲ, ಒಂದು ಪ್ರೋಗ್ರಾಮ್ ಮಾಡ್ಕೊಳ್ಳೋದು ತಪ್ಪಲ್ಲ. ಆದರೆ ಬರೀ ಅದರ ಹಿಂದೆ ಓಡೋದು, ಇವತ್ತನ್ನು ಮರ್ತು ಹೋಗೋದು, ಈ ಕ್ಷಣವನ್ನು ಮರ್ತು ಬಿಡೋದು, ಭ್ರಮೆನಲ್ಲೇ ಬದುಕೋದು ತಪ್ಪಾಗುತ್ತೆ ಅಂತ ನನ್ನ ಭಾವನೆ. ನಿನ್ನೆ ಸತ್ತೋಗಿದೆ, ನಾಳೆ ಗೊತ್ತಿಲ್ಲ. ಹಾಗಾದರೆ ನಮ್ಮ ಕೈನಲ್ಲಿ ಏನಿದೆ? ಇವತ್ತಿದೆ. ಅದರಲ್ಲೂ ಇವತ್ತಿದೆಯಾ ಗೊತ್ತಿಲ್ಲ. ಈ ಕ್ಷಣ ನಮ್ಮದು. ಈ ಕ್ಷಣದಲ್ಲಿ ನನ್ನ ಕೈನಲ್ಲಿ ಏನಾಗುತ್ತೋ ಅದನ್ನು ಸಂತೋಷವಾಗಿ ಸರಿಯಾಗಿ ನಾನು ಮಾಡಿಬಿಟ್ಟೆ ಅಂತಂದರೆ ಡೆಫಿನೆಟ್ಲಿ ನಾಳೆ ಅನ್ನೋದೇನಿದೆ ನಂದು, ಅದು ಚೆನ್ನಾಗೇ ಇರುತ್ತೆ. ಚೆನ್ನಾಗಿರಲೇಬೇಕು. ಯಾಕೆ ಅಂತಂದರೆ ನಾನು ಇವತ್ತು ಭೂಮಿ ಅಗದು ಹಾಕಿರೋ ಬೀಜ ಮಾವಿಂದಾಗಿದ್ದರೆ ನನಗೆ ನಾಳೆ ಬೇವು ಸಿಕ್ಕಲ್ಲ, ಮಾವೇ ಸಿಕ್ಕತ್ತೆ. ಅದು ಪ್ರಕೃತಿ ನಿಯಮ. ಇವತ್ತು ನಾವು ನಮ್ಮ ಕೆಲಸ ಕಾರ್ಯಗಳನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ಚಿಂತನೆಗಳನ್ನು, ನಮ್ಮ ನಡೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಾವು ಹರಿಸ್ಕೊಂಡು ಬದುಕಿದರೆ ಆಯಾಯ ಕ್ಷಣಕ್ಕೆ ಅಷ್ಟೇ ಅಲ್ಲಿಗೆ ಬಿಡಬೇಕು. ಅದು ಸುಖ ಆಗಲಿ, ದುಃಖ ಆಗಲಿ, ನೋವಾಗಲಿ, ನಲಿವಾಗಲಿ, ಯಾವುದೇ ಆಗಲಿ, ಬಂದದ್ದನ್ನು ಬಂದಂತೆ ಸ್ವೀಕರಿಸುತ್ತಾ ಅದನ್ನು ಜಸ್ಟ್ ವಿಟ್ನೆಸ್ಸಿಂಗ್ ಇಟ್, ಸಾಕ್ಷೀಕರಿಸುತ್ತಾ ಅದರ ಮುಖೇನ ನಾವು ಹಾದು ಹೋಗಿಬಿಟ್ರೆ ಅದು ಒಂದು ಸಾರ್ಥಕ ಜೀವನ. ಅಲ್ಲಿ ಯಾವುದನ್ನು ನಾನು ಹಿಡಿದಿಟ್ಕೊಳ್ತಾ ಇಲ್ಲ, ಯಾವುದಕ್ಕೂ ನಾನು ಅಂಟ್ಕೊಳ್ತಾ ಇಲ್ಲ. ಹಾಗೇ ಬದುಕಬೇಕು. ಆವಾಗ ಮಾತ್ರ ಬದುಕು ಸಾರ್ಥಕ. ಅದು ಹೇಗಾಗುತ್ತೆ? ಪ್ರಶ್ನೆ ಬರುತ್ತೆ. ಅಯ್ಯೋ ನಂಗೆ ನೋವಾಗಿದೆ ಒಬ್ಬರಿಂದ,
ಅದನ್ನು ನಾನು ಹೇಗೆ ಮರೆಯೋಕ್ಕಾಗತ್ತೆ? ಹೇಳೋದು ಸುಲಭ, ಮರ್ತು ಹೋಗುತ್ತಾ ಅದು? ಖಂಡಿತವಾಗ್ಲೂ ಮರ್ತು ಹೋಗುತ್ತೆ. ಅದನ್ನು ನೀವು ಮರೆತರೆ ಅಂದರೆ, ಈಗ ನನಗೆ ನೋವಾಗಿದೆ ಅಂತಂದರೆ ಅದನ್ನು ನಾನು ಮರೆಯೋದಕ್ಕೆ ಇಚ್ಛಿಸಿದ್ರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಅದನ್ನು ಮರ್ತು ಹೋಗಿಬಿಡ್ಬೋದು. ಆ ನೋವನ್ನು ಬಿಟ್ಟುಕೊಟ್ಬಿಡ್ಬಹುದು. ಒಂದು ಗಾದೆ ಹೇಳ್ತಾಯಿದ್ರು, ಹುಚ್ಚು ನನ್ನ ಬಿಟ್ಟರು ನಾನು ಹುಚ್ಚನ್ನ ಬಿಡೆ ಅಂತ. ಅದು ನಮ್ಮನ್ನು ಹಿಡಿದಿಟ್ಕೊಂಡೇ ಇರಲ್ಲ, ಅದ್ರ ಪಾಡಿಗೆ ಅದು ಹೊರಟೋಗಿರುತ್ತೆ. ಕಾಲದಲ್ಲಿ ಆ ಒಂದು ಘಟನೆ ಘಟಿಸಿರುತ್ತೆ, ಅದು ಹೊರಟೋಗಿರುತ್ತೆ. ಅದನ್ನು ಇಟ್ಕೊಂಡು ಅದಕ್ಕೆ ಜೋತು ಬಿದ್ದು ಅದನ್ನು ಬೆನ್ನಕ್ಕೆ ತಗಲಾಕ್ಕೊಂಡು ಆ ಭಾರನ ಹೊತ್ಕೊಂಡು ನರಳ್ತಾ ಬದುಕೋದು ನಾವು. ಯೋಚನೆ ಮಾಡಿ. ಸದಾ ಯಾರಿಗೆ ದುಃಖ ಬೇಕಾಗಿದೆ? ಯಾರಿಗೂ ಬೇಡ, ಎಲ್ರಿಗೂ ಬೇಕಾಗಿರೋ ಸಂತೋಷ. ಹಾಗಾದ್ರೆ ಅದು ಎಲ್ಲಿದೆ? ಎಲ್ಲಿ ಸಿಕ್ಕತ್ತೆ? ಮಾರ್ಕೆಟಲ್ಲಂತೂ ಸಿಕ್ಕಲ್ಲ, ದುಡ್ಡು ಕೊಟ್ಟರೆ ಸಿಕ್ಕಲ್ಲ. ಎಲ್ಲಿದೆ ಅದು? ಎಲ್ಲಿದೆ? ಹುಡುಕ್ ನೋಡಿ. ಏನು ಉತ್ತರ ಬಂತು ಅಂತ ತಿಳಿಸಿ.